ನಮಸ್ಕಾರ ಎಲ್ಲರಿಗೂ. ರಾಹುಗ್ರಸ್ತ ಚಂದ್ರಗ್ರಹಣ. ಗ್ರಹಣ ಅನ್ನೋದು ಒಂದು ರೀತಿ ನ್ಯಾಚುರಲ್ ಇವೆಂಟ್. ಸೊ ಇದನ್ನು ಸಾಕಷ್ಟು ಜನ ಆ ರಾಶಿಗೆ ಈ ರಾಶಿಗೆ ಈ ಥರ ತೊಂದರೆ ಆಗುತ್ತೆ, ಆ ಥರ ತೊಂದರೆ ಆಗುತ್ತೆ, ನೀವು ಆ ದೇವಸ್ಥಾನಕ್ಕೆ ಹೋಗ್ರಿ, ಈ ದೇವಸ್ಥಾನಕ್ಕೆ ಹೋಗ್ರಿ, ಅದು ಯಾವುದೂ ಇಲ್ಲ ಸ್ವಾಮಿ, ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಸೊ ಗ್ರಹಣ ನಡೆಯುವುದೇ ಹುಣ್ಣಿಮೆ ದಿನ. ಸರ್ ಹುಣ್ಣಿಮೆ ವರ್ಷದಲ್ಲಿ ಸಾಕಷ್ಟು ಬರುತ್ತಲ್ಲ ಸರ್, ಅವಾಗ ಬರ್ಬೋದಲ್ಲ ಸರ್? ಹುಣ್ಣಿಮೆ ದಿನ ಯಾಕಪ್ಪ ಅಂತಂದರೆ ಸೂರ್ಯ, ಭೂಮಿ, ಚಂದ್ರ ಒಂದೇ ಕಡೆ ಲೈನಾಗಿ 180 ಡಿಗ್ರಿಲಿ ಯಾವಾಗ ಬಂದು ಸೇರುತ್ತಾರೋ ಆವಾಗ ಗ್ರಹಣ ನಡೆಯುತ್ತೆ. ಸೊ ಇದಕ್ಕಿಂತ ಮುಂಚೆ ಹುಣ್ಣಿಮೆ ಬರುತ್ತೆ, ಬಟ್ ಅಲ್ಲಿ ಡಿಗ್ರಿ ವೈಸ್ ಅಲೈನ್ಮೆಂಟ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ತಗೊಳ್ಳೋದಿಲ್ಲ. 180 ಡಿಗ್ರಿಗೆ ಯಾವಾಗ ಬಂದು ಸೇರುತ್ತೋ ಆವಾಗ ಚಂದ್ರಗ್ರಹಣ ಆಗುತ್ತೆ. ಆಮೇಲೆ ಗ್ರಾವಿಟೇಷನ್ ಫೋರ್ಸ್ ಭಾಳ ಇರುತ್ತೆ. ಈ ಥರ ಫೋರ್ಸ್ ಭಾಳ ಇದ್ದಾಗ ಸ್ವಲ್ಪ ಭೂಮಿಗೆ ಕಂಪನಾಂಕಗಳು ಜಾಸ್ತಿ ಇರುತ್ತೆ. ಹಾಗೆ ಇದು ಯಾವ ಒಂದು ರಾಶಿಯಲ್ಲಿ ನಡೆಯುತ್ತೆ ಅನ್ನೋದು ಮುಖ್ಯ. ಸೊ ಸಿಂಹ ರಾಶಿ, ಅದರಲ್ಲೂ ರಾಹು ಮತ್ತು ಕೇತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ದಾಗ ಇದನ್ನು ನಾವು ಸ್ವಲ್ಪ ರಾಹುಗ್ರಸ್ತ ಗ್ರಹಣ ಅಂತಲೂ ಕರಿತೀವಿ. ಹಾಗಾಗಿ ಈ ಒಂದು ಗ್ರಹಣದ ಸಮಯ ಏನಪ್ಪ ಅಂತಂದರೆ ಮುಖ್ಯವಾಗಿ ನೋಟ್ ಮಾಡ್ಕೊಳ್ಳಿ. 7ನೇ ತಾರೀಕು ಅಂದರೆ ಭಾನುವಾರ ದಿನ ರಾತ್ರಿ 9:55ರಿಂದ 8ನೇ ತಾರೀಕು ಮಧ್ಯಾಹ್ನ 1:25ವರೆಗೆ ಇರುತ್ತೆ ಈ ಗ್ರಹಣ ಸಮಯ. ಈ ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ಒಂದು ವಿಶೇಷವಾದಂಥ ದಾನ. ಆ ದಾನ 3 ನಿಮಗೆ ಧಾನ್ಯಗಳು ಸಜೆಷನ್ ಮಾಡ್ತೀನಿ. ಒಂದು ಕರಿ ಉದ್ದಿನ ಕಾಳು, ಎಳ್ಳು ಮತ್ತು ಅಕ್ಕಿ. ಈ 3ನ್ನ ಯಾರಿಗಾದರೂ ಬಡವರು ದಾನ ಮಾಡಿ, ನಿಮಗೆ ಸಾಕಷ್ಟು ವಿಶೇಷವಾಗಿ ಲಾಭವೂ ಸಿಗುತ್ತೆ. ಏನಕ್ಕಪ್ಪ ಅಂತಂದರೆ ಕರಿ ಉದ್ದಿನ ಕಾಳು ರಾಹುವಿನ ತತ್ವ, ಅಕ್ಕಿ ಚಂದ್ರನ ತತ್ವ, ಎಳ್ಳು ಶನಿಯ ತತ್ವ. ಸೊ ಇಷ್ಟು ಪ್ಲ್ಯಾನೆಟ್ರಿ ಅಲ್ಲಿ ಡ್ರೈವ್ ಆಗಿರುತ್ತೆ, ಸಾಕಷ್ಟು ನಿಮಗೆ ಲಾಭವೂ ಸಿಗುತ್ತೆ. ಸರ್ವೇ ಜನಂ ಸುಖಿನೋ ಭವಂತು.